ನಮಸ್ತೆ. ಹೆಚ್ ಎನ್ ಸಿ ಲೈವ್ಗೆ ಸ್ವಾಗತ. ದಯಮಾಡಿ ಹೆಚ್ ಎನ್ ಸಿ ಲೈವನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಮರಿಬೇಡಿ. ನಿಮ್ಮೆಲ್ಲ ಸ್ನೇಹಿತರುಗಳಿಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಮಹಾರಾಷ್ಟ್ರ ರಿಸಲ್ಟ್ ಬಂದಿದೆ. ಒಂದು ಕಡೆಗೆ BJP ದಿಗ್ವಿಜಯ ಆದರೆ ಮುಲ್ಲಾಗಳ ಹಿಂದೋದಂಥ ಪಾರ್ಟಿಗಳೆಲ್ಲ ಮಕಡೆ ಮಲಗಿದ್ದಾವೆ. ಜನಾಬ್ ಉದ್ಧವ್ ಠಾಕ್ರೆ ಕತೆ ಅದೋ ಗತಿ ನೋಡಿ. ಬಾಳ್ ಠಾಕ್ರೆ ಅವರು ಶಿವಸೇನೆಯನ್ನು ಎಷ್ಟು ಬಲಿಷ್ಠವಾಗಿ ಕಟ್ಟಿದ್ರು ಅಂತ ಹೇಳಿದ್ರೆ, ಅವರ ಒಂದು ಕೂಗಿಗೆ ಇಡೀ ಮಹಾರಾಷ್ಟ್ರ ಸ್ತಬ್ಧ ಆಗ್ತಾ ಇತ್ತು. ಅವರು ನಿಂತಿದ್ದು, ಅವರ ಪಕ್ಷ ನಿಂತಿದ್ದು ಹಿಂದುತ್ವದ ಆಧಾರದ ಮೇಲೆ, ಅದು ಕಠೋರ ಹಿಂದುತ್ವದ ಆಧಾರದ ಮೇಲೆ. ಅವ್ರ ಬಾಯಲ್ಲಿ ಬರ್ತಿದ್ದಂಥದ್ದು ಒಂದೊಂದು ಮಾತುಗಳಲ್ಲ, ಅದು ಬೆಂಕಿ. ಒಂದು ಸರಿ ಅಮರನಾಥ ಯಾತ್ರೆ ಮೇಲೆ ಈ ಕಾಶ್ಮೀರದ ಉಗ್ರಗಾಮಿಗಳು ಒಂದು ಇದನ್ನು ಹೇಳಿದ್ರು, ಯಾರಾದರೂ ಅಮರನಾಥ ಯಾತ್ರೆಗೆ ಬಂದರೆ ವಾಪಸ್ ಹೋಗಲ್ಲ ಅಂತೇಳಿ. ಆಗ ಮುಂಬೈಯಲ್ಲಿ ಕೂತ್ಕೊಂಡು ಬಾಳ್ ಠಾಕ್ರೆ ಅವರು ಗುಟ್ರು ಹಾಕಿದ್ರು, ಅಲ್ಲಿ ಅಮರನಾಥ ಯಾತ್ರೆ ಒಳಗಡೆಗೆ ಒಬ್ಬನ ಕೂದಲು ಕೊಂಕಿದ್ರೆ ಮುಂಬೈಯಿಂದ ಒಂದೇ ಒಂದು ವಿಮಾನ ಹಾರಲ್ಲ ಹಜ್ಗೆ ಅಂತೇಳಿ. ಸುಸೂತ್ರವಾಗಿ ನಡೀತು ಅಮರನಾಥ ಯಾತ್ರೆ. ಅಯೋಧ್ಯೆಯಲ್ಲಿ ಬಾಬರಿ ಕಟ್ಟಡ ಬಿದ್ದಾಗ ಎಷ್ಟು ಹೆಮ್ಮೆ ಪಟ್ಟರು ಅಂದರೆ ಪಬ್ಲಿಕ್ ಆಗಿ ಠಾಕ್ರೆ ಅವರು. ಅವ್ರಿಗೊಂದು ಪ್ರಶ್ನೆ ಕೇಳ್ತಾರೆ ರಜತ್ ಶರ್ಮಾ, ಬಾಬರಿ ಮಸೀದಿ ಉಳಿಸೋದ್ರಲ್ಲಿ ಶಿವಸೈನಿಕರ ಕೈ ಇದೆಯಾ ಅಂತೇಳಿ. ಕೈಯಲ್ಲ, ಕಾಲಿದ್ದಿದ್ದಲ್ಲಿ ಅಂತ ಹೇಳ್ತಾರೆ. ಇದು ಠಾಕ್ರೆಗಿದ್ದಂತಹ ತಾಕತ್ತು. ಕಾಂಗ್ರೆಸ್ ವಿಚಾರಕ್ಕೆ ಅವ್ರು ಹೇಳ್ತಿದ್ದು, ಈ ಕಡೆನೂ ಅಲ್ದವರು ಅಷ್ಟೇ ಕಾಂಗ್ರೆಸ್ ಜೊತೆ ಹೋಗೋದು ಅಂತೇಳಿ. ಕಾಂಗ್ರೆಸ್ ಜೊತೆ ಹೋಗುವಂಥ ಪರಿಸ್ಥಿತಿ ಬಂದರೆ ಐ ವಿಲ್ ಶೆಡ್ ದ ಶಾಪ್ ಅಂತ ಹೇಳಿದರು. ನಾನು ಅಂಗಡಿನೇ ಕ್ಲೋಸ್ ಮಾಡಿಬಿಡ್ತೀನಿ, ಅವ್ರು ಸವಾಸ ಮಾಡಲ್ಲ ಅಂತೇಳಿ. ಆದರೆ ಅವರು ಸ್ವರ್ಗಸ್ಥರಾದಮೇಲೆ ಅವ್ರ ಹೊಟ್ಟೆಲೇ ಹುಡ್ದಂತಹ ಸೂಲಂಗಿ ಉದ್ಧವ್ ಠಾಕ್ರೆ ಇವತ್ತು ಇದೇ ಮುಸ್ಲಿಮರ ಅತಿಯಾದ ಓಲೈಕೆಗೆ ನಿಂತುಬಿಟ್ಟಿದ್ದಾರೆ. ಅದಕ್ಕೆ ತಕ್ಕ ಉತ್ತರನ ಇವತ್ತು ಮಹಾರಾಷ್ಟ್ರದ ಹಿಂದೂಗಳು ಶಿವಸೈನಿಕರು ಕೊಟ್ಟರು. ಮೊನ್ನೆ ಲೋಕಸಭಾ ಚುನಾವಣೆಯಲ್ಲೂ ಅಷ್ಟೇನೆ ಏನು 18% ಶಿವಸೇನಾ ಓಟಿತ್ತು, ಅದು ಶಿಂದೆ ಶಿವಸೇನೆಗೆ 14% ಹೋಗಿತ್ತು. ಇವರಿಗೆ ಬಿದ್ದಂತಹ ಶಿವಸೈನಿಕರ ಓಟು ಕೇವಲ 4%. ಹಾಗಾದರೆ ಯಾರಿಂದ ಗೆದ್ದರು ಇವರು? ಮುಸಲ್ಮಾನರ ಓಟುಗಳಿಂದ ಗೆದ್ದಿದ್ರು. ಈಶ್ವರನು ಅದೇ ಅವರಿಂದನೇ ಗೆದ್ದು ಬಿಡ್ತೀನಿ ಅಂತೇಳಿ ಏನು ಓಲೈಕೆ ಮಾಡಿದ್ದೇನೋ, ಔರಂಗಜೇಬನ ಸಮಾಧಿಗೋಗಿ ನಮಸ್ಕಾರ ಹಾಕಿದ್ದೇನೆ. ಥೂ, ಇವು ಜನ್ಮಕ್ಕಿಷ್ಟು ಎಷ್ಟು ನೊಂದಿರಬೇಕ್ರಿ ಆ ಸ್ವರ್ಗದಲ್ಲಿರ್ತಕ್ಕಂಥ ಬಾಳ್ ಠಾಕ್ರೆ ಅವರ ಆತ್ಮ. ಯಾವ ಔರಂಗಜೇಬ ಇಡೀ ಮರಾಠ ಸಂಕುಲವನ್ನು, ಹಿಂದೂ ಸಂಕುಲವನ್ನು ನಾಶ ಮಾಡೋಕ್ಕೆ ಪ್ರಯತ್ನ ಮಾಡ್ದ, ಶಿವಾಜಿಯನ್ನು ನಾಶ ಮಾಡೋಕ್ಕೆ ಪ್ರಯತ್ನ ಮಾಡ್ದ. ಶಿವಾಜಿ ತಮ್ಮ ಇಡೀ ಜೀವನವನ್ನು ಅವನ ಜೊತೆ ಹೋರಾಡೋದಕ್ಕೆ ಮೀಸಲಿಟ್ಟರು. ಸಾವಿರಾರು ಜನ, ಲಕ್ಷಾಂತರ ಜನ ಮರಾಠರು, ಹಿಂದೂಗಳು ಅವನ ಕಾರಣಕ್ಕೋಸ್ಕರ ಬಲಿದಾನ ಕೊಟ್ಟರು. ಇಂತಹ ಒಬ್ಬ ದುಷ್ಟ ಔರಂಗಜೇಬನ ಸಮಾಧಿಗೆ ಹೋಗಿ ಬಾಳ್ ಠಾಕ್ರೆ ಮಗ ನಮಸ್ಕಾರ ಆಗ್ತಾನೆ ಅಂತ ಹೇಳಿದ್ರೆ ಮಾತಾಡೋಕ್ಕೆ ಅಸಹ್ಯ ಆಗುತ್ತೆ. ಮೊನ್ನೆ ಎಲೆಕ್ಷನಲ್ಲಿ 95 ಸೀಟಲ್ಲಿ ನಿಂತಿದ್ರು ಯಜಮಾನರು. ಬಹುಮತ ಬಂದರೆ ನಾನೇ ಮುಖ್ಯಮಂತ್ರಿ ಅಂತ. ಜನ ಸರಿಯಾದ ತೀರ್ಪು ಕೊಟ್ಟರು. 95ರಲ್ಲಿ ಜನಾಬ್ ಉದ್ಧವ್ ಠಾಕ್ರೆಗೆ ಸಿಕ್ಕಿದ್ದು ಕೇವಲ 20. ಈಗ ಅಸಲಿ ಕತೆ ಏನಂತ ಹೇಳಿದ್ರೆ, ಯಾರು 20 ಜನ ಗೆದ್ದಿದ್ದಾರಲ್ಲ MLAಗಳು, ಅವರೂ ಕೂಡ ಉದ್ಧವ್ ಜೊತೆ ಇರೋಕ್ಕೆ ಇಷ್ಟಪಡ್ತಾ ಇಲ್ಲ. ನೀವು ಮೊನ್ನೆ ಉದ್ಧವ್ ಅವರ ಪಕ್ಷದ ವಕ್ತಾರ ಹೇಳಿದ್ದು, ನಮಗೆ ಕಾಂಗ್ರೆಸ್ ಜೊತೆ ಹೋಗಿ ಒಂದು ಸ್ವಲ್ಪನೂ ಇಷ್ಟ ಇರಲಿಲ್ಲ. 90% ಜನ ಅದನ್ನು ವಿರೋಧ ಮಾಡಿದ್ರು. ನಾವು BJP ಜೊತೆನೇ ಇರಬೇಕು ಅಂತೇಳಿ ಎಲ್ಲರ ಒತ್ತಾಸೆ ಆಗಿತ್ತು. ಆದರೆ ಉದ್ಧವ್ ಠಾಕ್ರೆ ಹಠ ಮಾಡಿದ್ರು. ಈಗಲೂ ಕೂಡ ನಮ್ಮ ಮನಸ್ಸಲ್ಲಿ ನಾವು BJP ಜೊತೆಗೆ ಹೋಗಬೇಕು ಅಂತಲೇ ಇರೋದು ಅಂತೇಳಿ ಅವರ ಪಕ್ಷದ ವಕ್ತಾರಗಳು ಓಪನ್ ಆಗಿ ಹೇಳಿದ್ರು. ಅದಾದಮೇಲೆ ಅವರ ಪಕ್ಷದ ಮೀಟಿಂಗಲ್ಲೇನೇ ಗಲಾಟೆ ಶುರುವಾಗಿದೆ. ಈಗ ಬರ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ ಸುಮಾರು 12 ಜನ, 20ರಲ್ಲಿ 12 ಜನ ಉದ್ಧವ್ ಠಾಕ್ರೆ ಪಾರ್ಟಿಯನ್ನು ಬಿಟ್ಟು BJPಗೂ ಅಥವಾ ಶಿಂದೆ ಶಿವಸೇನೆಗೂ ಸೇರ್ಪಡೆಯಾಗಿದ್ದಾರೆ. ಯಾಕೆಂದರೆ ಅವ್ರಿಗೂ ಅನಿಸ್ಬಿಟ್ಟಿದೆ, ಯಾವುದು ಮರಾಠರ ಕೋರ್ ಓಟಿತ್ತು, ಶಿವಸೈನಿಕರ ಕೋರ್ ಓಟಿತ್ತು, ಆ ಹಿಂದುತ್ವದ ಓಟ್ಗಳು, ಅವು ಇನ್ಮೇಲೆ ಯಾವುದೇ ಕಾರಣಕ್ಕೂ ಉದ್ಧವ್ ಠಾಕ್ರೆ ಪಕ್ಷಕ್ಕೆ ಬೀಳೋದಿಲ್ಲ. ಎಷ್ಟು ದಿನ ಅಂಥೇಳಿ ಮುಸಲ್ಮಾನರ ಓಟ್ಗಳನ್ನ ನೆಚ್ಕೊಂಡಿರೋದು. ಅವ್ರು ಯಾವತ್ತು ಬೇಕಾದ್ರೂ ಕೈ ಕೊಡ್ತಾರೆ. ಹಾಗಾಗಿ ನಮ್ಮ ಭವಿಷ್ಯ ಏನು? ಈಗಾಗಲೇ ಬಲಿಷ್ಠವಾದ ಇದ್ದಂತಹ ಶಿವಸೇನೆ ಉದ್ಧವ್ ಠಾಕ್ರೆಯ ಸ್ವಾರ್ಥಕ್ಕೋಸ್ಕರ 2 ಭಾಗ ಆಯಿತು. ಶಿಂದೆ ಬಣವೇ ಒರಿಜಿನಲ್ ಶಿವಸೇನೆಗಳ್ಕಂತೂ ಇವರೊಂದು UBT ಅಂತೇಳಿ ಒಂದು ಸಪ್ರೇಟ್ ಒಂದು ಸಣ್ಣ ಘಟಕ ಮಾಡ್ಕೊಂಡಿದ್ರು ಉದ್ಧವ್ ಠಾಕ್ರೆ. ಈಗ ಮತ್ತೆ ಇದೇ ಓಲೈಕೆಗೆ ಹೋಗಿ ಇದೇ ಹಿಂದೂಗಳನ್ನು, ಮರಾಠರನ್ನು, ಶಿವಸೈನಿಕರನ್ನು ದೂರ ತಳ್ಳಿ ತಮ್ಮದು ಅಲ್ಲದೇ ಇರೋ ಓಟ್ಗಳಿಗೆ ಕೈ ಹಾಕಿ ಇವತ್ತು ಮತ್ತೆ ಆ ಸಣ್ಣ ಪಕ್ಷನ ಭಾಗ ಮಾಡ್ತಕ್ಕಂಥ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಈ ಸರಿ ಭಾಗ ಆದರೆ ಮಾತ್ರ ಆ ಪಕ್ಷ ಉಳಿಯೋದೇ ಇಲ್ಲ. ಹಾಗಾದರೆ ಪಕ್ಷಕ್ಕೆ ಲೈಫ್ ಎಷ್ಟು? ನಾಟ್ ಮಂತ್ಸ್ ಆರ್ ಇಯರ್ಸ್, ಡೇಸ್. ನಮಸ್ಕಾರ.